ಹಲೋ ಫ್ರೆಂಡ್ಸ್, ನನ್ನ ವೀಕ್ಷಕರಿಗೆ ಎಲ್ಲರಿಗೂ ಶುಭ ಮುಂಜಾನೆ. ನಾ ಇವತ್ತೆಲ್ಲಿದ್ದೇನೆಂದರೆ ಧಾರವಾಡ ಬಸ್ ಸ್ಟ್ಯಾಂಡ್ನಾಗ ಅದೀನಿ. ಧಾರವಾಡ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಾಗ. ಧಾರವಾಡದಾಗ 2 ಬಸ್ ಸ್ಟ್ಯಾಂಡ್ ಅದ, ಒಂದು ಓಲ್ಡ್ ಬಸ್ ಸ್ಟ್ಯಾಂಡ್, ಒಂದು ಹೊಸ ಬಸ್ ಸ್ಟ್ಯಾಂಡ್. ನಾ ಈಗ ಹೊಸ ಬಸ್ ಸ್ಟ್ಯಾಂಡ್ನಾಗ ಅದೀನಿ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇದೆ. ನಾ ಇಲ್ಲಿಂದ ಮುಧೋಳಿಗೆ ಟ್ರಾವೆಲ್ ಮಾಡಕತ್ತೀನಿ. ಯಾವ ಗಾಡಿ ಸಿಗ್ತಾವ ಅಂತ ನೋಡೋಣ. ಬರೀ ಆಗೇಳ ಒಂದು ಗಾಡಿ ಇತ್ತು, ಧಾರವಾಡ ತೀರ್ದಾಳ ಧಾರವಾಡ, ಅದು ವಯ ಯರಗಟ್ಟಿ ಸೌದತ್ತಿ ಹಿಂಗೆ ಹೋಗಿತ್ತು. ಅದು ಕೇಳಿನಿ, ಲಾಸ್ಟ್ ಆಫ್ ಸೌದತ್ತಿ ಸರ್ ಅದ, ಪಾಯಿಂಟ್ ಮುಗ್ದತ್ರಿ ಅಂದರು. ಅದಕ್ಕೆ ಆ ಬಸ್ ಇಳಿದೀಗ ಬೇರೆ ಬಸ್ಸಿಗೆ ಕಾಯಕತ್ತೀನಿ. ಬರ್ರಿ, ಈಗ ಧಾರವಾಡ ರಾಮದುರ್ಗ ಒಂದು ಪ್ಲಾಟ್ಫಾರ್ಮಿಗೆ ಹಾಕ್ಯಾರು. ಶಿವಮೊಗ್ಗ ಹತ್ತನೇ ಐತಿ. ಅದು ಬಿಟ್ರೆ ಈ ಕಡೆ ಹಾನಗಲ್ ವಿಜಯಪುರ ಐತೆ. ಹಾನಗಲ್ಲಿಂದ ವಿಜಯಪುರ, ಇದು ಸೌದತ್ತಿ ಗೋಕಾಕ ಮಾಲಿಂಗ್ಪುರ ಜಮಖಂಡಿ ಈ ರೂಟ್ ತೊಗೊಂಡು ಹೋಗ್ತಾನ. ನನಗೆ ಬೇಕಾಗಿರೋದು ರಾಮದುರ್ಗ ಮ್ಯಾಗ. ಅದು ಬರೀ ರಾಮದುರ್ಗ ಕಷ್ಟ ಹೋಗುತ್ತಾ, ಲೋಕಾಪುರ ಮುಧೋಳಿಲ್ಲ. ಈಗ ಇನ್ನೊಂದು ಗಾಡಿ ಬರ್ತದೆ ಅಂತ ಹೇಳ್ಯಾರ. ಬರ್ರಿ, ಎಷ್ಟೊತ್ತಿಗೆ ಬರ್ತದೆ ತೋರಿಸ್ತೀನಿ ನಿಮ್ಗೆ. ನಾನು ಧಾರವಾಡಕ್ಕೆ ಬಂದು ಆಲ್ರೆಡಿ 40 ನಿಮಿಷ ಆಗಕ್ಕೆ ಬಂತು. ಯಾವುದೂ ಬಸ್ ಇಲ್ಲ. 10:10 ಜಮಖಂಡಿ ಧಾರವಾಡ ಹೋಯ್ತು, ಬಟ್ ಅದು ಸಿಗಲಿಲ್ಲ ನನಗೆ. ಆಮ್ಯಾಗ ಜಮಖಂಡಿ 2 ಬಸ್ ಹೋದವು, ಅವು ವಯ ಯರಗಟ್ಟಿ ಮ್ಯಾಗ ಹೋಕ್ಕವು. ಯರಗಟ್ಟಿ ಮಾಲಿಂಗ್ಪುರ ಜಮಖಂಡಿ. ನನಗೆ ಮುಧೋಳಕ್ಕೆ ಹೋಗ್ಬೇಕಾಗಿರೋದ್ರಿಂದ 10:45 ಒಂದು ಟೈಮಿಂಗ್ ತೋರ್ಸಾಕತ್ತಿತ್ತು. ಬಟ್ ಅದು 10:45 ಇನ್ನೂ ಬಂದಿಲ್ಲ. 10:50 ಆಗಾಕತ್ತೆ ಟೈಮ. ಏನೋ ಡಿಲೇ ಆಗಿರ್ಬೋದು. ಬರ್ರಿ ನೋಡೋಣ, ಇನ್ನೊಂದು 10 ನಿಮಿಷ ವೇಟ್ ಮಾಡಿ. ಬರಲಿಲ್ಲ ಅಂದ್ರೆ ಅದಕ್ಕೆ ಹೋಗ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಮುಧೋಳಕ್ಕೆ ಹೋಗ್ಬೇಕಂದ್ರೆ ಅದೇ ಒಂದು ರೂಟ್ ಇರೋದು. ನೋಡ್ರಿ, ಫೈನಲಿ 25 ನಿಮಿಷ ಡಿಲೇ ಆಗಿ ಧಾರವಾಡ ಜಮಖಂಡಿ ಬಸ್ ಬಂತ. ಧಾರವಾಡದಿಂದ ಜಮಖಂಡಿ ರಾಮದುರ್ಗ ಸೌದತ್ತಿ ವಯ ಮುಧೋಳ ಮ್ಯಾಗ ಹೋಗ್ಕ. ನೀವು ಗೋಕಾಕ್ ಮ್ಯಾಗಲ್ಲ. ಸನ್ಲೈಟ್ ಐತಿ, ಕಾಣಿಸುತ್ತೆ ಅನ್ಸತ್ತ. ಲೈಟ್ ನೋಡ್ರಿ, ಬಸ್ಸಿನ ಬೋರ್ಡ. ಬಸ್ ಅಷ್ಟೇನು ರಶ್ ಇಲ್ಲ, ಯಾಕಂದ್ರೆ ಸೌದತ್ತಿ ಹತ್ತನಿ. ಸೌದತ್ತಿ ಗೋಕಾಕ ಮ್ಯಾಗ ಹೋಗು ಭಾಳ ಗಾಡಿ ಬಂದು, ಎಲ್ಲ ಗಾಡಿಗೆ ಹೋಗ್ಯಾರ ಮಂದಿ. ಈಗ ಏನಿದ್ರು ಇತ್ತಾಗ ಜಮಖಂಡಿ ಮುಧೋಳ ಲೋಕಾಪುರದವ್ರು ಜಾಸ್ತಿ ಅದಾರ. ಯಾಕಂದರೆ ಆಲ್ರೆಡಿ 2 ಜಮಖಂಡಿ ಗಾಡಿ ಹೋಗ್ಯಾವ ಇದ್ರೊಳಗೆ. ಇಲ್ಲಿ ಕಾಣಿಸತ್ತೆ ನೋಡ್ರಿ, ಬ್ಯಾಕ್ ಸೈಡಿಂದ ಬೋರ್ಡ್. ರಾಮದುರ್ಗ ಸೌದತ್ತಿ, ರಾಮದುರ್ಗ ಲೋಕಾಪುರ ಜಮಖಂಡಿ ಈ ರೂಟ್ ಮ್ಯಾಗ ಹೋಗ. ನೀವು ಕ್ಯಾಬಿನ್ ರೈಡ ಸೌದತ್ತಿ ಆದಿನ ತೋರಿಸ್ತೀನಿ ನಾನು ನಿಮಗೆ. ಟೈಮ್ ಈಗ ಆಗದ 11:20. 11:20ಕ್ಕೆ ಧಾರವಾಡ ಬಸ್ ಸ್ಟ್ಯಾಂಡ್ ಡಿಪಾರ್ಟ್ ಆಯ್ತು. ಮುಧೋಳಕ್ಕೆ ಮೇಬಿ 3-3:30 ಮೇಲೆ ಹೋಗ್ತಾನೆ ಅನ್ಸತ್ತೆ. ಯಾಕಂದ್ರೆ 4-4:15 ತಾಸು ಆಗತ್ತೆ ಇಲ್ಲಿಂದ. ಎಷ್ಟೊತ್ತಿಗೆ ರೀಚ್ ಆಗ್ತಾನೆ ತೋರಿಸ್ತೀನಿ ಬರ್ರಿ ನಿಮ್ಗೆ. ಧಾರವಾಡ ಜಸ್ಟ್ ಈಗ ಬಿಟ್ಟ ನೋಡ್ರಿ. ಮುಧೋಳಿಂದ ಧಾರವಾಡಿಗೆ 150 ರೂಪಾಯಿ ಟಿಕೆಟ್ ರೇಟ್ ಅದ. ನೀವು UPI ಐತಿ, NWKRTC ಇದ್ರೊಳಗೆ UPI ಅದಿಂತ ಸ್ಕ್ಯಾನ್ ಮಾಡಿ ನೀವು ಟಿಕೆಟ್ ತೊಗೋಬೋದು. ನಾನು ಸ್ಕ್ಯಾನ್ ಮಾಡಿ ಟಿಕೆಟ್ ತೊಗೊಂಡಿಲ್ಲ, ಕ್ಯಾಶ್ ಕೊಟ್ಟು ಟಿಕೆಟ್ ತೊಗೊಂಡಿನಿ. ಇಲ್ಲಿ ಕ್ಯಾಶ್ ಇದ್ದರೆ ಮೋಡ್ ಕ್ಯಾಶ್ ಅಂತ ಇರ್ತೈತಿ, ಇಲ್ಲ UPI ಟಿಕೆಟ್ ಅಂತ ಕೆಳಗಿಲ್ಲಿ ಪ್ರಿಂಟ್ ಹಾಕಿರ್ತಾರೆ. ನಿಮ್ಮ ಹತ್ರ ಕ್ಯಾಶ್ ಇಲ್ಲಾಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಟಿಕೆಟ್ ತೊಗೋಬೋದು. ಬರೀ NWKRTC ಒಳಗೆ ಅಷ್ಟ, ಅಂದ್ರೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಒಳಗೆ ಅಷ್ಟ ಅದ ಈ ಫೆಸಿಲಿಟಿ. ನೋಡ್ರಿ, ಇದು ಈ ರೂಟಿನ ಫಸ್ಟ್ ಸ್ಟೇಜ ಇನಾಮಂಗಲ್ ಸ್ಟಾಪ್ ಮಾಡ್ಯಾರ. ಅಮ್ಮಿನ ಬಾವಿ ಸ್ಟಾಪ್ ಇಲ್ಲ, ಧಾರವಾಡ ಬಿಡ್ತೀನಿ ಒಮ್ಮೆ ಡೈರೆಕ್ಟ್ ಇನಾಮಂಗಲ್ಕ ಸ್ಟಾಪ್ ಇದೆ. ನೋಡ್ರಿ, ಬಸ್ಸಿಗೆ ಇನಾಮಂಗಲ್ ಬಸ್ ಸ್ಟ್ಯಾಂಡ್ನಾಗ ಬರಾಕತ್ತೈತಿ. ಇದು ಇನಾಮಂಗಲ ತಾಲೂಕು ಸೌದತ್ತಿ ಬರ್ತೈತಿ, ಬೆಳಗಾವಿ ಜಿಲ್ಲಾ. ನೋಡ್ರಿ, ಇಲ್ಲಿ ನಾವು ಸೌದತ್ತಿಗೆ ಬರಾಕ್ತೀವಿ. ನೋಡ್ರಿ, ಬಸ್ ಈಗ ಸೌದತ್ತಿ ಬಸ್ ಸ್ಟ್ಯಾಂಡ್ಗೆ ಬಂದೈತಿ. ಸೌದತ್ತಾಗಿ ಇಲ್ಲಿ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಸ್ಥಳ ಐತಿ. ಶ್ರೀ ಸೌದತ್ತಿ ಎಲ್ಲಮ್ಮ. ಕೆಳಗಿಳಿದ ತೋರಿಸೋದಿಲ್ಲ, ಯಾಕಂದ್ರೆ ಫುಲ್ ರಶ್ ಐತಿ ಬಸ್. ಕೆಳಗಿಳಿದ್ರೆ ವಾಪಸ್ ಸೀಟ್ ಸಿಗಂಗಿಲ್ಲ. ಇಲ್ಲಿಂದ ನೀವು ಜೋಗುಳ ಬಾವಿ ಸತ್ಯವ ಮತ್ತು ಸೌದತ್ತಿ ಎಲ್ಲಮ್ಮ ಗುಡ್ಡದ ದೇವಸ್ಥಾನಕ್ಕೆ ಹೋಗ್ಬೋದು. ನಿಮ್ಮ ಬಸ್ ಸಿಗ್ತಾವೆ ಆರಾಮಾಗಿ. ಇದು ಧಾರವಾಡದಿಂದ 44 ಕಿಲೋಮೀಟರ್ ದೂರದಾಗ ಸೌದತ್ತಿ ಐತಿ. ಬಸ್ ಈಗ ಸೌದತ್ತಿ ಡಿಪಾರ್ಟ್ ಆಯ್ತು. ನೋಡ್ರಿ, 12:30 ಆಗತೈತಿ. ಸೌದತ್ತಿ ಡಿಪಾರ್ಟ್ ಆಯ್ತು. ಒಳಗಂತೂ ಕಾಲು ಇಡಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಅದ ಬಸ್. ನೋಡ್ರಿ, ಬಸ್ಸಿಗೆ ಸೌದತ್ತಿ ಬಿಟ್ಟಿದಿಂದ ಹೂಲಿಗೆ ಸ್ಟಾಪ್ ಮಾಡೈತಿ. ಈ ಊರ ಹೆಸರು ಬಂದು ಹೂಲಿ ಅಂತೇಳಿ. ಸೌದತ್ತಿಯಾಗನ ಬರೋ ಫಸ್ಟ್ ಸ್ಟಾಪ್ ಇದೆ.
ಇಲ್ಲಿ ಎಲ್ಲ ಬಸ್ಗಳು ಸ್ಟಾಪ್ ಇಲ್ಲ, ಕೆಲವೊಂದಿಷ್ಟು ಡಿಪೋ ಬಸ್ಗಳು ಮಾತ್ರ ಸ್ಟಾಪ್ ಅದಾವೆ. ನೋಡ್ರಿ, ಗೇರಿಲ್ಲ ಯುದ್ಧ ತಂತ್ರ ಬಳಸಿ ಬ್ರಿಟಿಷರನ್ನ ಹತ್ತಿಕ್ಕಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಮೂರ್ತಿ ಐತಿ. ಈ ಕಡೆಯಿಂದ ಒಂದು ರೂಟ್ ಎರಗಟ್ಟಿಗೆ ಹೋಗತ್ತ, ಒಂದು ರೂಟ್ ನರಗುಂದಕ್ಕೆ ಹೋಗತ್ತ. ಕೆಳಗೆ ಇಳದಲ್ಲ, ಸೈಡ್ ಸರಿ ಹಾಕ್ಸೋದಕ್ಕೆ ಜಾಗ ಇಲ್ಲ, ಬಸ್ನಾಗ ಅಷ್ಟೇ ಅದ. ಇದು ಹುಲಿಕಟ್ಟಿ ಬಸ್ ಸ್ಟ್ಯಾಂಡ. ಈ ಕಡೆ ಹುಲಿಕಟ್ಟಿ ಇಂತ್ರ ಒಂದು ರೋಡ್ ಮುನ್ನೋಳಿ ಮ್ಯಾಗ ಎರಗಟ್ಟಿಗೆ ಹೋಗತ್ತ, ಒಂದು ಏಕ ಸೀದಾ ನರಗುಂದಕ್ಕೆ ಹೋಗತ್ತ. ಬರ್ರಿ, ಬಸ್ ಹುಲಿಕಟ್ಟಿ ಬಿಡ್ತಿ. ನೋಡಲ್ಲಿ ಪ್ರಭು ಶ್ರೀರಾಮಚಂದ್ರಂದ ಮತ್ತು ಆಂಜನೇಯನ ಮೂರ್ತಿ ಐತಿ. ಈ ರೂಟ್ ಏನೈತೆ ಇದು ಸೀದಾ ನರಗುಂದಕ್ಕೆ ಹೋಗತ್ತ. ನೋಡ್ರಿ, ಬಸ್ ಈಗ ಶಿರ್ಸಂಗಿ ಊರಿಗೆ ಬಂದೈತಿ. ಹುಲಿಕಟ್ಟಿ ಕ್ರಾಸ್ ಆಗೋಣ ನೆಕ್ಸ್ಟ್ ಬರ್ತದೆ ಶಿರ್ಸಂಗಿ. ಟೈಮ್ ಆಗಾಗತ್ತ 1 ಗಂಟೆ. 11:20ಕ್ಕೆ ಬಿಟ್ಟಿದ್ದೀವಿ, 1 ಗಂಟೆಗೆ ಶಿರ್ಸಂಗಿ ಆಗದನ. ಇನ್ನು ಮುದೋಳಕ್ಕೆ ಹೋಗ್ಬೇಕಂದ್ರೆ ಇನ್ನೂ 2 ತಾಸು ತೊಗೋತಾನೆ. ನೀವು 2 ತಾಸು ಅಂದ್ರೆ 3 ಗಂಟೆ ಅಷ್ಟೊತ್ತಿಗೆ ಮುದೋಳದಾಗ ಇರ್ಬೇಕು. ನೋನು ಅಷ್ಟೊತ್ತಿಗೆ ಇರ್ತಾನಿಲ್ಲ, ಕರೆಕ್ಟ್ ಟೈಮಿಗೆ ರೀಚ್ ಆಗತ್ತಿಲ್ಲ. ನೋಡೋಣ ಬರ್ರಿ. ಶಿರ್ಸಂಗಿ ಆದಿಂದ ನೆಕ್ಸ್ಟಿಗೆ ಬಸ್ ಮುಳ್ಳೂರಿಗೆ ಬಂದೈತಿ. ಮುಳ್ಳೂರಾಗನು ಸೀದಾ ರಾಮದುರ್ಗ ಹೋಗುತ್ತಾ. ಈ ಮುಳ್ಳೂರಾಗ ಒಂದು ಸಣ್ಣ ಘಾಟ್ ಐತಿ, ಘಾಟ್ ತೋರಿಸ್ತೀನಿ ಬರ್ರಿ ನಿಮಗನ. ನೋಡ್ರಿ, ಇಲ್ಲಿಂದ ಮುಳ್ಳೂರು ಘಾಟ್ ಸ್ಟಾರ್ಟ್ ಆಗತ್ತೆ. ಇದಕ್ಕೆ 2 ರೋಡ್ ಇದ್ದು, ಒಂದು ರೋಡ್ ಅಂತೂ ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ರ. ಯಾಕಂದ್ರೆ ಅಲ್ಲಿ ಶಾರ್ಪ್ ಟರ್ನಿಂಗ್ ಇರೋದ್ರಿಂದ ಹಳ್ಳಿ ರೋಡ್ ಅದು ಭಾಳ ಆಕ್ಸಿಡೆಂಟ್ಸ್ ಭಾಳ ಆಗತ್ತಿದ್ದು, ಗಾಡಿ ಕಂಟ್ರೋಲ್ ತಪ್ಪು ಬೀಳಾಕತ್ತಿದ್ದು. ಅದಕ್ಕೆ ಈಗ ಹೊಸದಾಗಿ ಮಾಡಿದ ರೋಡ್ ಒಂದೇ ಇಟ್ಟಾರ. ಬಸ್ಸಲ್ಲಿ ಪೂರ್ತಿ ಟಾಪಿಗೆ ಹೋಗ್ಬೇಕು. ಶಾರ್ಪ್ ಟರ್ನಿಂಗ್ ಐತಿ, ಬಸ್ ಫುಲ್ ಲೋಡ್ ಅದ. ಬಸ್ ಅಂತ ಪೂರ್ತಿ ಪ್ಯಾಕ್ ಅದ. ಹೆಂಗೆ ಅದ ಬರ್ರಿ. ನೋಡ್ರಿ, ಆಗಡೆ ಡೌನ್ ರೋಡ್ ಅದ. ಬಂದಿದ್ದ ಅಲ್ಲಿಂದ ಬಸ್ಸಿಗೆ ಇಲ್ಲಿಗೆ ಬಂತ. ನೋಡ್ರಿ, ಬಸ್ಸಿಗೆ ಪೂರ್ತಿ ಟಿಪ್ಪಿಗೆ ಬಂದೈತಿ. ಅಲ್ಲಿ ಕೆಳಗೆ ಕಾಣು ಊರ ನಿಮ್ಮ ಮುಳ್ಳೂರ. ಅಲ್ಲಿ ಕಾಣಿಸತ್ ನೋಡ್ರಿ, ಅದ ಮುಳ್ಳೂರ. ಇಲ್ಲೊಂದು ಶಾರ್ಪ್ ಯೂ ಟರ್ನ್ ಐತಿ. ಬಸ್ ಪೂರ್ತಿ 90 ಡಿಗ್ರಿ ಒಳಗೆ ಟರ್ನ್ ಆಗತ್ತಿಲ್ಲ. ಆಲ್ರೆಡಿ ಕ್ರ್ಯಾಶ್ ಬೇರೆ ಹಾಕಾಕತ್ತಾರ ನೋಡ್ರಿ. ನೋಡ್ರಿ, ಬಸ್ ಈಗ ರಾಮದುರ್ಗ ಎಂಟ್ರಿ ಆಕತಿ. ರಾಮದುರ್ಗ ಎಂಟ್ರಿ ಹಾಕಂತ ಮುಂಚೆ ಒಂದು ಶಿವನ ಮೂರ್ತಿ ಐತಿ. ಇದನ್ನು ಮುರುಡೇಶ್ವರದವ್ರು RN ಶೆಟ್ಟಿ ಅವ್ರು ಕಟ್ಟ್ಯಾರ. ಆ ಕಂಪ್ನಿಯವರು RNS ಕಂಪ್ನಿಯವ್ರು ಕಟ್ಟ್ಯಾರ ಇದನ್ನ. ಬಸ್ಸಿನ ಆ ಕಡೆ ಸೈಡ್ ಇದ್ರೆ ತೋರಿಸ್ತಿದ್ದೆ, ಬಟ್ ಕಾಣಂಗಿಲ್ಲ. ನೋಡ್ರಿ, ಬಸ್ಸಿಗೆ ರಾಮದುರ್ಗ ಎಂಟ್ರಿ ಆಗತೈತಿ. ಮಲಪ್ರಭೆ ನದಿ ಇದೆ. ರಾಮದುರ್ಗ ಹಳೆ ಕೋಟೆ. ನೋಡ್ರಿ, ಬಸ್ಸಿಗೆ ರಾಮದುರ್ಗ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗತೈತಿ. ಸೌದತ್ತಿ ದಾಂಡೇಲಿ ಬಸ್ ನಿಂತೈತಿ ಆಲ್ರೆಡಿ. ಇಲ್ಲಿ ಊಟಕ್ಕೆ ಸ್ಟಾಪ್ ಮಾಡ್ತಾರ ಅನ್ಸುತ್ತಾ. ನೋಡೋಣ ಬರ್ರಿ. ಜಮಖಂಡಿ ಧರ್ಮಸ್ಥಳ ಒಂದೈತಿ, ಸೌದತ್ತಿ ಹುಬ್ಳಿ ಕಾರವಾರ ಒಂದೈತಿ. ಅದು ಮುಧೋಳ ಡಿಪೋ ಧರ್ಮಸ್ಥಳ ಬಸ್. ಕೆಳಗಿಳೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇಲ್ಲಿ ರಾಮದುರ್ಗ ಬೆಳಗಾವಿ ರಾಮದುರ್ಗ ನಾನ್ ಸ್ಟಾಪ್ ನಿಂತೈತಿ. ಇದೀಗ ನಾವು ಬಂದಿದ್ದ ಬಸ್ ಧಾರವಾಡಿಂದ ಇದು ಜಮಖಂಡಿ ಧರ್ಮಸ್ಥಳ ಬಸ್. ಇದನ್ನು ಮುಧೋಳ ಡಿಪೋದವ್ರು ಆಪ್ರೇಟ್ ಮಾಡ್ತಾರೆ. ಇದು 12:15ಗೆ ಮುಧೋಳ ಬಿಟ್ಟು
ರಾತ್ರಿ 11 ಗಂಟೆಗೆಲ್ಲ ಶಿವಮೊಗ್ಗ ಮ್ಯಾಗ ಧರ್ಮಸ್ಥಳಕ್ಕೆ ಹೋಗತ್ತಿ ಗಾಡಿ. ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಲೈಟ್ ಕರೆಕ್ಟಾಗಿ ಬರವಲ್ತು ವೀಡಿಯೋ ಮಾಡೋಕ್ಕೆ. ಅಲ್ಲಿ ನಿಂತಿರೋದು ಸವದತ್ತಿ ದಾಂಡೇಲಿ ಬಸ್, ಅದು ಜಮಖಂಡಿ ಕಾರವಾರ ಬಸ್ ಆಲ್ರೆಡಿ ಹೋಗ್ತದ. ಇದು ರಾಮದುರ್ಗ ಬಸ್ ಸ್ಟ್ಯಾಂಡ್ ನೋಡ್ರಿ. ರಾಮದುರ್ಗದಾಗ 2 ಬಸ್ ಸ್ಟ್ಯಾಂಡ್ ಅದಾವೆ. ಇದು ಹೊಸ ಬಸ್ ಸ್ಟ್ಯಾಂಡ, ಒಂದು ಹಳ್ಳಿ ಬಸ್ ಸ್ಟ್ಯಾಂಡ್ ಹೊರಗೈತಿ. ಅಲ್ಲಿ ಹಳ್ಳಿ ಬಸ್ ಸ್ಟ್ಯಾಂಡ್ನಾಗ ಹಳ್ಳಿಗೆ ಹೋಗೋ ಬಸ್ಗಳಿರ್ತಾವೆ ಜಾಸ್ತಿ. ಎಕ್ಸ್ಪ್ರೆಸ್ ಬಸ್ ಯಾವುವು ಅಲ್ಲಿ ನಿಂದ್ರಂಗಿಲ್ಲ. ಎಕ್ಸ್ಪ್ರೆಸ್ ಬಸ್ ಎಲ್ಲ ಇಲ್ಲೇ ನಿಂದಿರ್ತಾವೆ. ಗ್ರಾಮೀಣ ಸಾರಿಗೆ ಏನದ ಅವೆಲ್ಲ ಅಲ್ಲಿ ಹಳ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂದಿರ್ತಾವೆ ನೋಡ್ರಿ. ಬಸ್ಸಿಗೆ ರಾಮದುರ್ಗ ಡಿಪಾರ್ಟ್ ಆಗೈತಿ. ಈಗ ಯಾದಗಿರಿ ವಿಜಯಪುರ ಧಾರವಾಡ ಹಳಿಯಾಳ ಬಸ್ ಕ್ರಾಸ್ ಆಯ್ತು ನೋಡ್ರಿ. ಇಲ್ಲೇ ರಾಮದುರ್ಗ ಬಸ್ ಸ್ಟ್ಯಾಂಡ್ ಒಳಗೆ ಕ್ರಾಸ್ ಆಗ್ತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಕಾಣ ಸಿಗೋದ ಬಾಳೆಕುಂದ್ರಿ ಕಾಲುವೆ. ಇದು ಮುಂದೋಗಿ ಅಂಡರ್ಗ್ರೌಂಡ್ ಟನಲ್ ಐತದ. ಮಲಪ್ರಭಾ ಲೆಫ್ಟ್ ಬ್ಯಾಂಕ್ ಕೆನಲ್ ಇದೆ. ನೋಡ್ರಿ, ನೆಕ್ಸ್ಟ್ ಬರೋ ಊರ ಬಟ್ಕುರ್ಕಿ. ರಾಮದುರ್ಗ ಆದಿದ್ದು ಮುದೇನೂರು ಆದಿಂದ ಬಟ್ಕುರ್ಕಿ ಬರುತ್ತೆ ನೋಡ್ರಿ. ಬಸ್ಸಿಗೆ ಬಟ್ಕುರ್ಕಿ ಬಸ್ ಸ್ಟ್ಯಾಂಡಿಗೆ ಬಂದೈತಿ. ಬಟ್ಕುರ್ಕಿ ಆದ ತಕ್ಷಣ ನೆಕ್ಸ್ಟ್ ಹೋಗೋದು ಲೋಕಾಪುರ. ಇನ್ನು 2 ಸ್ಟಾಪ. ಲೋಕಾಪುರ ಆದ ತಕ್ಷಣ ಮುದೋಳ ಆದ ತಕ್ಷಣ ಜಮಖಂಡಿ ಇದ್ರ ಲಾಸ್ಟ್ ಸ್ಟಾಪ. ಬಸ್ಸಿಗೆ ಲೋಕಾಪುರ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗತೈತಿ. ಟೈಮ್ ಆಗತೈತಿ 2:45. ನೋಡ್ರಿ, ಬಸ್ಸಿಗೆ ಲೋಕಾಪುರ ಬಸ್ ಸ್ಟ್ಯಾಂಡ್ ಡಿಪಾರ್ಟ್ ಆಯ್ತು. ಇನ್ನು ನೆಕ್ಸ್ಟ್ ಬರೋದ ಈ ಕಡೆ. ಇದು ರೂಟ್ ಏನು ಕಾಣಿಸುತ್ತಲ್ಲ, ಆ ಬಸ್ ಹೊಂಟಿರೋದು ಅದು ಬಾಗಲಕೋಟೆಗೆ ಹೋಗುತ್ತೆ. ಈಗ ಮುದೋಳ ಕಡೆ ಹೋಗುತ್ತೆ ನೋಡ್ರಿ. ಮುದೋಳ ಕಡೆ ಅದು ವಿಶ್ವಗುರು ಬಸವೇಶ್ವರ ಅವ್ರ ಸರ್ಕಲ್. ನೋಡ್ರಿ, ನೀವೇನಲ್ಲ ಅರ್ಥವರ್ಕ್ ಎಂಬ್ಯಾಕ್ಮೆಂಟ್ ನೋಡಾಕ್ತಿರಲ್ಲ, ಅದು ಕುಡ್ಚಿ ಬಾಗಲಕೋಟೆ ನಿಯರ್ ರೈಲು ಮಾರ್ಗದ ಕಾಮಗಾರಿ. ಕುಡ್ಚಿ ಬಾಗಲಕೋಟೆ ರೈಲ್ವೆ ಲೈನ್ ಆಲ್ರೆಡಿ ಲೋಕಾಪುರ ತನಕ ಬಂದೈತಿ. ಲೋಕಾಪುರ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗೈತಿ. ಫೂಟ್ ಓವರ್ ಬ್ರಿಡ್ಜ್ ಅಷ್ಟು ರೆಡಿ ಮಾಡಬೇಕು. ಇದು ಲೋಕಾಪುರದಿಂದ ಯಾದವಾಡದಿಂದ ಮುದೋಳ ಮಾರ್ಗವಾಗಿ ಹೋಗುವ ರೈಲ್ವೆ ಅರ್ಥವರ್ಕ್ ಎಂಬ್ಯಾಕ್ಮೆಂಟ್ ಮಾಡಾಕ್ತಾರೆ. ಈಗ ಈ ವರ್ಕಿನ ಕಾಮಗಾರಿ ಸ್ಥಿತಿ ಇಲ್ಲಿ ತನ ಐತೆ ನೋಡ್ರಿ. ಈಗದ ಇನ್ನೂ ಬರೀ ಅರ್ಥವರ್ಕ್ ಎಂಬ್ಯಾಕ್ಮೆಂಟಿಗೆ ಐತಿದೆ ಕಾಣತ್ತೆ ನೋಡ್ರಿ. ನೋಡ್ರಿ, ಇದು ಚಿಂಚ್ಕಂಡು ನಾವು ಮುದೊಳಗೆ ಎಂಟ್ರಿ ಆಗ್ಬಿಡ್ದಾನ ಮಳೆ ಸ್ಟಾರ್ಟ್ ಆಗೈತೆ. ನಾನು ನಿನ್ನೆ ಬಿಡದಿಯಿಂದ ಬಂದೆ. ಬಿಡದಿಯಿಂದ ಹುಬ್ಬಳ್ಳಿ ಧಾರವಾಡ ಸಲ ಬಂದ್ವಿ, ಎಲ್ಲೂ ಮಳೆ ಇದ್ದಿದ್ದಿಲ್ಲ. ಮುದೊಳಗೆ ಬರೋಣ ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಇನ್ನು ಮುದೋಳು ಬಂದಿಲ್ಲ. ಮುದೋಳು ಇಲ್ಲಿಂದ ಏನೋ 10 ಕಿಲೋಮೀಟ್ರ್ ಐತಿ. ಇದು ಚಿಂಚ್ಕಂಡಿ ಅಂತ ಊರ ನೋಡ್ರಿ. ಈಗ ಘಟಪ್ರಭಾ ನದಿ ಬರತ್ತ. ಇದು ಮುದೋಳ ಕಚ್ಚಿ ಐತಿ. ಮುದೋಳಿಂದ ಮತ್ತೆ 7 ಕಿಲೋಮೀಟ್ರ್ ಅಂತರ ಮೇಲೆ ಐತಿ. ಇದು ಮುಂದೆ ಹೋಗಿ ಕೃಷ್ಣಾ ನದಿಗೆ ಸೇರುತ್ತದ. ಈಗ ಮುದೋಳ ಎಂಟ್ರಿ ಆಗುತ್ತಾ ಬೈಪಾಸ್ ರೋಡ್ ಐತಿ. ಇದು ಸೀದಾ ಡೈರೆಕ್ಟ್ ಜಮಖಂಡಿ ಕನೆಕ್ಟ್ ಮಾಡ್ತೈತಿ. ಅಂದ್ರೆ ಮುದೋಳ ಔಟರ್ ರಿಂಗ್ ರೋಡ್ ಇದ್ದಂಗೆ ಈಗ. ನನ್ನ ಹೆಮ್ಮೆ ನೋಡೋ ಮುದೋಳಕ್ಕೆ ನಾವು ಇಲ್ಲಿ ಎಂಟ್ರಿ ಅದೀವಿ. ನಿಮಗೆಲ್ಲರಿಗೂ ಗೊತ್ತಿರುವಂಗ BSF, CISF, ಇಂಡಿಯನ್ ಆರ್ಮಿಗೆ, ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಮುದೋಳ ಇಲ್ಲಿಂದ ನಾಯಿಗಳನ್ನ ಸಪ್ಲೈ ಮಾಡ್ತಾರೆ. ಮುದೋಳ ಅದಕ್ಕೆ ಫೇಮಸ್ ಅಂದ್ರೆ ಒಂದು ಕವಿ ಚಕ್ರವರ್ತಿ ರನ್ನನ್ ನಾಡು, ಇನ್ನೊಂದು ನಾಯಿಗೆ, 2ಕ್ಕೆ ಫೇಮಸ್ ಐತಿದ. ಇನ್ನೊಂದು ಇಲ್ಲಿ ಭಾಳ ಜನರು ಹೆಚ್ಚಾಗಿ ಕಬ್ಬನ್ನು ಉತ್ಪತ್ತಿ ಮಾಡ್ತಾರೆ. ಕಬ್ಬಿನ ಫ್ಯಾಕ್ಟ್ರಿಗಳು ಜಾಸ್ತಿ ಅದಾವೆ. ಹಂಗೆ ಸಿಮೆಂಟ್ ಫ್ಯಾಕ್ಟ್ರಿಗಳು ಜಾಸ್ತಿ ಅದಾವೆ. ಯಾಕಂದ್ರೆ ಹೇರಳವಾಗಿ ಇಲ್ಲಿ ಸುಣ್ಣದ ಕಲ್ಲು ಸಿಗ್ತದೆ. ಅದರಿಂದ 2 ದೊಡ್ಡ ಸಿಮೆಂಟ್ ಇಂಡಸ್ಟ್ರಿನೂ ಅದಾವಿಲ್ಲ. ಮುದೋಳ ಒಂಥರ ಇಂಡಸ್ಟ್ರಿಯಲಿಸ್ಟ್ ಏರಿಯಾ ಇದ್ದಂಗೆ ಈಗ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಈ ಬ್ಲಾಗ್ ಎಂಜಾಯ್ ಮಾಡ್ರಿ ಅಂತ ತಿಳ್ಕೊತೀನಿ. ಏನಾರ ನಾ ಬಿಟ್ಟಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಡೀಟೇಲ್ಸ್ ನಿಮಗೆ ಕಮೆಂಟ್ನಾಗ ನಾ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.